ಕೋರಮಂಡಲ್ ಹತ್ರ ಇರುವ BGML ಸ್ವತ್ತಿನ ಏನು ಈ ಕ್ಲಬ್ ಇದೆ, ಈ ಕ್ಲಬ್ನಲ್ಲಿ ದಿನಾಂಕ 15/10/2025 ಒಬ್ಬ ಮಾಜಿ ಸೈನಿಕರಾದಂಥ ರಾಜ್ಕುಮಾರ್ ಎಂಬುವರು ಇಲ್ಲಿ ಜಿಮ್ಮು ನಡೆಸೋವಾಗ ಅದನ್ನು ಕ್ಲೀನ್ ಮಾಡಬೇಕು ಅಂತ ಬಂದಾಗ ಇಲ್ಲಿ ಕೆಲವು ವ್ಯಕ್ತಿಗಳು, ಜೋಸೆಫ್ ಅನ್ನೋ ವ್ಯಕ್ತಿ ಏಕಾಏಕಿ ಅವರ ಮೇಲೆ ದಾಳಿ ಮಾಡಿ ಹಲ್ಲೆ ಮಾಡಿ, ನೀನು ಇದನ್ನು ತೆಗಿಬೇಕಂದ್ರೆ ನನಗೆ 5 ಲಕ್ಷ ದುಡ್ಡು ಕೊಡು ಅಂತ ಕೇಳಿ, ಅವರು ಇಲ್ಲ BGML ಸ್ವತ್ತಾಗಿರೋದ್ರಿಂದ BGML ಅವರು ಏನು ರೆಂಟನ್ನು ಫಿಕ್ಸ್ ಮಾಡ್ತಾರೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಕ್ಕೆ ಅವರನ್ನು ಹಲ್ಲೆ ಮಾಡಿ, ಅವರು ಆಸ್ಪತ್ರೆಗೆ ಹೋದಾಗ ಅವರ ಅಣ್ಣನವರಾದಂಥ ರಾಜ್ ಪಾಲ್ ಅವರನ್ನ ಸಹ ಹಲ್ಲೆ ಮಾಡಿರ್ತಾರೆ. ಇದು ಖಂಡನೀಯ. ಇವತ್ತೇನು ನಮ್ಮ KGF ವ್ಯಾಪ್ತಿಯಲ್ಲಿ ಹಲವಾರು ಯುವಕರು ಇವತ್ತು ದೇಹಾಢ್ಯ ಪಂದ್ಯಕ್ಕೆ ಹೋಗ್ತಾರೆ ಅಂತಂದ್ರೆ ಅದು ನಮ್ಮ ಜಿಮ್ಮು ಇರೋದ್ರಿಂದ. ಈಗ ಏನಂದ್ರೆ ಈ ಪೊಲೀಸ್ ಇಲಾಖೆ ದಯವಿಟ್ಟು ಇವತ್ತೇನು ಪೊಲೀಸ್ ಇಲಾಖೆ ಮತ್ತು BGML ಅವರು ಈ ಬೀಗ ಹಾಕಿದಿರಿ, ಇದನ್ನ ತೆಗಿಬೇಕು, ಅನುಕೂಲ ಆಗ್ಬೇಕು. ಯಾಕಂತಂದ್ರೆ ಆ ವ್ಯಕ್ತಿಯ ವಿರುದ್ಧ ತಾವು ತನಿಖೆ ಮಾಡ್ಬೇಕಾಗ್ತದೆ. ಯಾರು ಈ ವ್ಯಕ್ತಿ ಬಂದು ಇಲ್ಲಿ ಗಲಾಟೆ ಮಾಡಿರ್ತಾನೆ, ಯಾಕೆ ಗಲಾಟೆ ಮಾಡಿರ್ತಾನೆ, ಏನು ವಿಷಯ ಅಂತ ತಿಳ್ಕೋಬೇಕಾಗ್ತದೆ. ಇದು BGML ಪ್ರಾಪರ್ಟಿ ಆಗಿರೋದ್ರಿಂದ ಇಲ್ಲಿ ಅವರು ಸುಮಾರು ವರ್ಷಗಳಿಂದ 2015ರಿಂದ ಒಂದು ಜಿಮ್ಮನ್ನು ನಡೆಸ್ತಾ ಇರ್ತಾರೆ. ಆ ಜಿಮ್ಮನ್ನು ನಡೆಸಬೇಕಾದ್ರೆ ಇವರು ಬಂದು ತಿಂಗಳ ವಂತಿಗೆಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ರೋಲ್ ಕಾಲನ್ನ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಬಂದು ಬೆದರಿಸೋದು, 5,000 ತಗೊಳ್ಳೋದು, 6,000 ತಗೊಳ್ಳೋದು, ಈ ತರ 10,000 ತಗೊಳ್ಳೋದು, ಈ ತರ ಮಾಡ್ತಾ ಇರ್ತಾರೆ. ಇದು ಯಾರ್ದು ಒಬ್ಬ ವ್ಯಕ್ತಿಗೆ ಸೇರಿದ್ದಂಥದ್ದು ಅಲ್ಲ. ಇದು ಕೇಂದ್ರ ಸರ್ಕಾರ BGMLದು. ಇದು KGF ನಲ್ಲಿ ಇರ್ತಕ್ಕಂಥ ಎಲ್ಲಾ ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು. ಅದೇ BGMLನವರು ಏನು ಅವರ ಮಾನದಂಡಗಳಿದೆ, ಆ ಮಾನದಂಡಗಳಿಗೆ ಅನುಗುಣವಾಗಿ ಈ ಜಿಮ್ಮು ನಡೀತಾ ಇದೆ. ಈಗ ಅವ್ರಿಗೆ ಏನು ಡಿಮ್ಯಾಂಡ್ ಅಂತಂತಂದ್ರೆ, ಈಗ ಅವ್ರಿಗೊಂದು 5 ಲಕ್ಷ ಕೊಟ್ರೆ ಅವ್ರು ಯಾವುದೇ ರೀತಿ ಅವ್ರ ಹತ್ರ ದುಡ್ಡು ಕೇಳಲ್ವಂತೆ. ಯಾಕೆ ಈ ಮಾತು ಇಲ್ಲಿ ಬರ್ತದೆ ಅಂತಂದ್ರೆ, ಒಬ್ಬ CEO ಇಲ್ಲಿ ಬಂದು ನೋಡಿಬಿಟ್ಟು ರಾಜ್ಕುಮಾರ್ ಅವ್ರಿಗೆ ನಿರ್ದೇಶನವನ್ನ ನೀಡ್ತಾರೆ. ಏನಂತಂದ್ರೆ, ನೀನ್ ಯಾರಿಗೂ ದುಡ್ಡು ಕೊಡಬಾರ್ದು, ಇದು BGML ಸ್ವತ್ತು, ನೀನ್ ಯಾರೋ ಪ್ರೈವೇಟ್ ವ್ಯಕ್ತಿಗಳಿಗೆ ಯಾಕೆ ದುಡ್ಡು ಕೊಡ್ತೀಯಾ, ನೀನೇನಾದ್ರು ದುಡ್ಡು ಕೊಟ್ರೆ ನಾವೇ ಬಂದು ಇದನ್ನ ಸೀಲ್ ಮಾಡ್ತೀವಿ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಸುಮಾರು 2 ವರ್ಷಗಳಿಂದ ಅವರಿಗೆ 1 ರೂಪಾಯಿಯನ್ನು ಸಹ ನೀಡ್ತಾ ಇಲ್ಲ. ಆ ಒಂದು ಕಾರಣಕ್ಕೆ, ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಅವ್ರ ಮೇಲೆ ಏಕಾಏಕಿಯಾಗಿ ಈ ತರ ಹಲ್ಲೆ ಮಾಡಿರ್ತಕ್ಕಂಥದ್ದು ಇಡೀ ನಮ್ಮ KGF ಜನತೆ ತಲೆ ತಗ್ಗಿಸುವಂತ ವಿಷಯ ಆಗಿದೆ. ಯಾಕಂತಂದ್ರೆ ಇವತ್ತು ನಮ್ಮ KGF ಜಿಲ್ಲಾ ಪೊಲೀಸು ತುಂಬಾ ಕಟ್ಟುನಿಟ್ಟಿನ ಒಂದು ಕೆಲಸವನ್ನ ಮಾಡ್ತಾ ಇದೆ. ಈಗ ಬಂದಿರ್ತಕ್ಕಂಥ ನಮ್ಮ SP ಸಾಹೇಬರು ತುಂಬಾ ಖಡಕ್ ಆಗಿದ್ದಾರೆ. ಈ ಹಿಂದೆನೂ ಸಹ ಇದ್ದಂತ SPಗಳು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ನಮ್ಮ KGF ಅಲ್ಲಿ. ಇವತ್ತು ರೌಡಿಸಮ್ ನಮ್ಮ KGF ನಲ್ಲಿ ಸ್ವಲ್ಪ ನಶಿಸಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇಂಥ ಒಂದು ಘಟನೆಗಳು ಮರುಕಳಿಸಿದಾಗ ಯುವಕರು ಕೂಡ ಅದೇ ದಾರಿಯಲ್ಲಿ ಹೋಗುವಂತ ಒಂದು ಸನ್ನಿವೇಶಗಳು ಇಲ್ಲಿ ಉದ್ಭವ ಆಗೋದನ್ನ ದಯವಿಟ್ಟು ಪೊಲೀಸ್ ಇಲಾಖೆ ಇದನ್ನ ಕಡಿವಾಣ ಹಾಕ್ಬೇಕು. ಏನು ಜೋಸೆಫ್ ಅನ್ನೋರು ಹಲ್ಲೆ ಮಾಡಿದ್ದಾರೆ, ಒಬ್ಬ ದಲಿತರು ಇಲ್ಲಿ ಬಂದು ಒಂದು ಜಿಮ್ಮನ್ನ ನಡೆಸೋದು ತಪ್ಪು ಅಂತಂದಾಗ ನಾವಿನ್ನು ಎಲ್ಲಿ ಹೋಗ್ಬೇಕು ಸ್ವಾಮಿ ಅಂತ ನಾವು ತಮ್ಮಲ್ಲಿ ಪ್ರಶ್ನೆ ಮಾಡ್ಬೇಕಾಗ್ತದೆ. ಏನು ಜೋಸೆಫ್ ಅನ್ನೋರು ಇದ್ದಾರೆ, ಅವ್ರ ಮೇಲೆ ಏನು ಈಗ ಆರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯ ಕೇಸನ್ನ ದಾಖಲು ಮಾಡಿಕೊಂಡು ಅವ್ರ ವಿರುದ್ಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆ ಅಡಿಯಲ್ಲಿ ಅವರ ವಿರುದ್ಧ ಒಂದು ಕೇಸ್ ಹಾಕೊಂಡು ಅವರನ್ನ ದಯವಿಟ್ಟು ತಾವು ತಮ್ಮ ಸುಪರ್ದಿಗೆ ತಗೊಂಡು ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಂತ ನಾನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮನವಿ ಮಾಡ್ತೀನಿ. ಅದೇ ರೀತಿ BGMLನ CEOಗೆ ಒಂದು ಮನವಿ ಮಾಡ್ತೀನಿ. ಇದು ಸುಮಾರು 2015ರಿಂದ ಇಲ್ಲಿ ರಾಜ್ಕುಮಾರ್ ಅನ್ನೋರು ಒಬ್ಬ ಮಾಜಿ ಸೈನಿಕರಿದ್ದಾರೆ. ಅವ್ರು ಏನು ಇಲ್ಲಿ ಬಂದು ನಮ್ಮ KGF ಜನತೆಗೆ ಒಂದು ಜಿಮ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೆ ನೀವು ಬೀಗ ಹಾಕಿದಿರಿ, ನಮ್ಮ ಯುವಕರಿಗೆ ತೊಂದರೆ ಅನಾನುಕೂಲ ಆಗ್ತಾ ಇದೆ. ಹಾಗಾಗಿ ತಾವು ಬಂದು ಇದನ್ನೆಲ್ಲ ಪರಿಶೀಲನೆ ಮಾಡಿ, ತಪ್ಪಿದ್ರೆ ಯಾರೇ ಆಗಿರಲಿ ತಪ್ಪು, ಈ ಕಾನೂನು ಅಡಿಯಲ್ಲಿ, ಈ ಸಂವಿಧಾನದ ಅಡಿಯಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪಿರ್ತದೆ. ಅದ್ರ ರಾಜ್ಕುಮಾರ್ ತಪ್ಪು ಮಾಡಿದ್ರೆ ರಾಜ್ಕುಮಾರ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ. ಅದೇ ರೀತಿ ಜೋಸೆಫ್ ಅವ್ರು ತಪ್ಪು ಮಾಡಿದ್ರೆ ಜೋಸೆಫ್ ಅವ್ರ ವಿರುದ್ಧನೂ ಕ್ರಮ ತೆಗೆದುಕೊಂಡು ದಯವಿಟ್ಟು ಆ ಬೀಗವನ್ನ ತೆರಬೇಕಂತ ನಾನು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಅವ್ರ ಹತ್ರ ದಾಖಲೆ ಇದೆ, ಅವರು ಸ್ಟೇಷನ್ ಕೊಡ್ತಾರೆ. ಅವ್ರ ಹತ್ರ ಇದೆ. ಆರೋಪ ಮಾಡೋದು ಎಲ್ಲರೂ ಮಾಡ್ತಾರೆ. ಹೌದು, ಮಾಡಿರೋದಕ್ಕೆ 5 ಲಕ್ಷ ಡಿಮಾಂಡ್ ಮಾಡಿರೋದು ಏನಾದ್ರು ಆಡಿಯೋ ಕ್ಲಿಪ್ಪಿಂಗ್ಸ್ ಅವ್ರ ಹತ್ರ ಇದೆ ಸರ್. ಅವರು ಆಲ್ರೆಡಿ ಈಗ CD ಮಾಡಿದ್ದಾರೆ. ಸುಮಾರು ದಿವಸ ನಡೀತಾ ಇರೋದು. ಹೌದೌದು, ಮೊನ್ನೆ ಅಲ್ಲೇ ಆಗಿದೆ ಸ್ಟೇಷನ್ ಇದು ಆಗಿದೆ. ಹೌದೌದು, ಅವ್ರು ಹೇಳ್ತಾ ಇದಾರಲ್ಲ, ನೇರವಾಗಿ ಅವರೇ ಹೇಳ್ತಾ ಇದಾರೆ. ಯಾರು ಈಗ ಏನು ನೊಂದಿದಾರೋ ರಾಜ್ಕುಮಾರ್ ಅನ್ನೋರ್ ಬಳಿ ಬಂದು ದುಡ್ಡು ಕೇಳಿರ್ತಕ್ಕಂಥ ದಾಖಲೆ ಮತ್ತು ಜೊತೆಲಿದ್ದವ್ರು ಹೇಳ್ತಾರೆ.
ನೇರವಾಗಿ ಅವ್ರ ಮೇಲೆ ಹೇಳ್ತಾರೆ, ಈ ತರ ಬಂದು ನಮ್ಮನ್ನ ದುಡ್ಡು ಕೇಳಿದ್ರು, ದುಡ್ಡು ಕೊಡ್ದಿದ್ದಕ್ಕೆ ನಮ್ಮನ್ನ ಅಲ್ಲೇ ಮಾಡಿರೋದು ಅನ್ನೋದು ಅವ್ರ ಹತ್ರ ದಾಖಲೆ ಇದೆ. ದಾಖಲೆ ಇಲ್ದಿರ ನಾವು ಸುಳ್ಳು ಆರೋಪಗಳು ಮಾಡಿದ್ರೆ ಅದು ನಮಗೆ ಶ್ರೇಯಸ್ ಅಲ್ಲ ಅನ್ನೋದು ನಂದೊಂದು ಕಿವಿ ಮಾತು ಸರ್. 2015ರಿಂದಲೂ ಸಹ ಅವರೇ ಪೊಸಿಷನ್ ಅಲ್ಲಿದ್ದು 2 ವರ್ಷಗಳ ಕಾಲ ಟ್ಯಾಕ್ಸ್ ಅನ್ನು ಕೂಡ ಅವರು ಕಟ್ಟಿರ್ತಾರೆ. ಯಾಕೆಂದ್ರೆ ರಾಜ್ಕುಮಾರ್ ಅವ್ರ ತಂದೆ ಕೂಡ ಒಬ್ಬ BGML ಮಾಜಿ ಒಬ್ಬ ನೌಕರರು ಇರ್ತಾರೆ. ಅವ್ರಿಗಿನ್ನೂ ಸೆಟ್ಲ್ಮೆಂಟ್ ಕೂಡ ಆಗಿರಲ್ಲ. ಹಂಗಾಗಿ ಅವ್ರು ಅದ್ರಲ್ಲಿ ಜೀವನ ಮಾಡ್ಕೊಂಡಿಲ್ಲ ಅಂತ ಅವ್ರ ಅಪ್ಪ ಅವ್ರಿಗೆ ಒಂದು ಲೆಟರ್ನು ಕೂಡ BGML ಅವ್ರು ಕೊಟ್ಟಿರ್ತಾರೆ. ಇದನ್ನೆಲ್ಲ ಮನಗೊಂಡವನು ಇವ್ರ ಹತ್ರ ದುಡ್ಡು ತಗಲ್ಲೇಬೇಕು ಅನ್ನೋ ಉದ್ದೇಶದಿಂದಾನೇ ಒಂದು ಗುಂಪು ಕಟ್ಕೊಂಬಂದು, ಯಾವುದೋ ಒಂದು ಗುಂಪನ್ನ ಜೋಸೆಫ್ ಅವರು ಒಂದು ಗುಂಪನ್ನ ಕಟ್ಕೊಂಬಂದು ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಪಾಲ್ರಾಜ್ ಅವರು ಇದನ್ನು ಪ್ರಶ್ನೆ ಮಾಡಿದ್ರೆ ಪಾಲ್ರಾಜ್ಗೂ ಹೊಡಿತಾರೆ, ಎಲ್ಲಿ KGF ಒಳಗಡೆ ಸಾರ್ವಜನಿಕ ಸ್ಥಳದಲ್ಲಿ ಹೊಡಿತಾರೆ. ಇದು ಎಂತದು? ಈಗ ನಾವು ಯಾವ ದೇಶದಲ್ಲಿ ಇದೀವಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದು ಅವ್ರ ಸೊತ್ತಲ್ಲ, ನನ್ನ ಸೊತ್ತಲ್ಲ, ಇದು ಬಂದು BGML ಸೊತ್ತು. BGML ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಾವು ಇರ್ಬೇಕಾಗ್ತದೆ. ಅದು ಇವ್ರದೇ ಒಂದು ಕಾನೂನನ್ನ ಮಾಡಿಕೊಂಡು ನೀವು ದುಡ್ಡು ಕೊಟ್ರೆ ನಾನು ಅಲ್ಲಿ ನಡ್ಸಕ್ ಬಿಡ್ತೀನಿ, ದುಡ್ಡು ಕೊಟ್ಟಿಲ್ಲ ನಾನು ನಡ್ಸಕ್ ಬಿಡಲ್ಲ ಅಂತಂದ್ರೆ ಇದು ತಪ್ಪು. ಇದು ದುಡ್ಡು ಕೇಳಿದ್ದಾರೆ, ದುಡ್ಡು ಕೇಳಲಿಲ್ಲ ಅನ್ನೋದು ಪೊಲೀಸ್ ಇಲಾಖೆ ಇದೆ, ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ನೇರವಾಗಿ ಕಾನೂನು ಕ್ರಮ ಕೈಗೊಳ್ಳಿ. ಆದ್ರೆ ಇಲ್ಲಿ ಸುಮಾರಷ್ಟು ಜನ ಯುವಕರಿಗೆ ಈಗ ಅನಾನುಕೂಲ ಆಗ್ತದೆ. 1 ವಾರದಿಂದ ಜಿಮ್ಗೆ ಬಂದು ಎಲ್ಲರೂ ವಾಪಸ್ ಹೋಗ್ತಾರೆ. ದಯವಿಟ್ಟು ತಾವು ಇದನ್ನು ಮನಗೊಂಡು ಆ ಜಿಮ್ ಏನು ಇವತ್ತು ಬೀಗ ಹಾಕಿದಿರಿ, ನೀವು ಬೀಗ ಹಾಕಿದಿರಿ, ಅದಕ್ಕೆ ನಾವು ಗೌರವ ಕೊಡ್ತೀರಿ. ನೀವೇ ಬಂದು ಬೀಗ ದಯವಿಟ್ಟು ತೆಗಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀನಿ.